Hello students, in this session I will start with the new chapter moving charges and magnetism. As you know, a charge generates electric field and that electric field exerts a force on that charge. According to the first chapter, we studied about the basic concept of charge. A charge which exerts or charge, it possesses electric field, thus it exerts an electrostatic force. When the same charges are moving, the moving charges, what it constitutes? The moving charges which constitutes an electric current, that is studied in the chapter of current electricity. ಅಲ್ವಾ, ಯಾವಾಗ ಚಾರ್ಜ್ ಅನ್ನುವಂಥದ್ದು ಮೂವ್ ಆಗ್ತಾ ಇರ್ತದೆ, ಆ ಮೂವ್ ಆಗ್ತಾ ಇರುವಂಥ ಚಾರ್ಜ್ ಏನನ್ನ ಡೆವಲಪ್ ಮಾಡ್ತದೆ ಕೇಳಿದರೆ, ಆ ಮೂವ್ ಆಗ್ತಾ ಇರುವಂಥ ಚಾರ್ಜ್ ಅನ್ನುವಂಥದ್ದು ಏನನ್ನ ಜನರೇಟ್ ಮಾಡ್ತದೆ ಕೇಳಿದರೆ, that generates an electric field. In this chapter or before the year of 1820, the people were considered that the electricity and magnetism are the two different aspects of physics. 1820ಗಿಂತ ಮೊದಲು ಜನರ ಅಸಂಪ್ಷನ್ ಅನ್ನುವಂಥದ್ದು ಹೇಗಿತ್ತು ಕೇಳಿದರೆ, ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ ಅನ್ನುವಂಥದ್ದು ಏನಿತ್ತು, ಅವೆರಡು ಕಾನ್ಸೆಪ್ಟ್ ಅನ್ನುವಂಥದ್ದು ಏನಿತ್ತು, ದೇ ಆರ್ ದ ಡಿಫ್ರೆಂಟ್ ಫಿನಾಮಿನನ್, ಎರಡನ್ನು ಡಿಫ್ರೆಂಟ್ ಆಗಿ ತಗೊಂಡಿದ್ರು. ದ ಚಾರ್ಜ್ ದಟ್ ಕ್ಯಾನ್ ಜನರೇಟ್ಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್, ಮೂವ್ ಆಗ್ತಾ ಇರುವಂಥ ಚಾರ್ಜ್ ಅನ್ನುವಂಥದ್ದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಜನರೇಟ್ ಮಾಡ್ತದೆ. ದ ಇಂಟ್ರಾಕ್ಷನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ದಟ್ ಕ್ಯಾನ್ ಜನರೇಟ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇತ್ತು. ಬಟ್ ಇನ್ ದ ಇಯರ್ ಆಫ್ 1820, the scientist name is known as Christian Ørsted demonstrated that the electricity and magnetism are interrelated, which means the electricity or the electric field is associated with the magnetic field. ನಾವು ಫಸ್ಟ್ 3 ಚಾಪ್ಟರಲ್ಲಿ ಏನು ಸ್ಟಡಿ ಮಾಡಿದ್ದೇವೆ, ಚಾರ್ಜ್ ದ್ಯಾಟ್ ಕ್ಯಾನ್ ಪೊಸೆಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ದೇವೆ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನುವಂಥದ್ದು ಹೇಗೆ ಜನರೇಟ್ ಆಗ್ತದೆ ಅನ್ನೋದನ್ನು ನಾವು 3rd ಚಾಪ್ಟರಲ್ಲಿ ಸ್ಟಡಿ ಮಾಡಿದ್ದೇವೆ. ಎಲೆಕ್ಟ್ರಿಸಿಟಿಯಲ್ಲಿ ಎ ಮೂವಿಂಗ್ ಚಾರ್ಜ್ ಅಲ್ವಾ, ಕಂಪ್ಲೀಟ್ ಆ ಚಾಪ್ಟರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ಬಗ್ಗೆ ಅಥವಾ ಎಲೆಕ್ಟ್ರಿಕ್ ಕರೆಂಟ್ನ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಅಲಾಂಗ್ ವಿತ್ ದಟ್ ಎಲೆಕ್ಟ್ರಿಕ್ ಫೀಲ್ಡ್, ಆ ಎಲೆಕ್ಟ್ರಿಕ್ ಫೀಲ್ಡ್ನ ಜೊತೆಗೆ ಏನಿರ್ತದೆ ಕೇಳಿದರೆ, ಇಟ್ ಇಸ್ ಅಸೋಸಿಯೇಟೆಡ್ ವಿತ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ದಟ್ ಇಸ್ ದ ರೀಸನ್ ವೈ ದ ಚಾಪ್ಟರ್ ನೇಮ್ ಇಸ್ ಗಿವನ್ ಆಸ್ ಮೂವಿಂಗ್ ಚಾರ್ಜಸ್. That is nothing but electricity, or that is nothing but electric field and magnetism. Therefore the electric field and magnetism are interrelated. That is proved by, or that is experimentally proved by the scientist name is known as Ørsted, Christian Ørsted. According to this experiment, see here, according to the Ørsted experiment, ಹಾಗಾದರೆ Ørsted experiment ನ ಕನ್ಕ್ಲೂಷನ್ ಏನಿರಬಹುದು? ಲೇಟರ್ ಆನ್ ಪುನಃ Ørsted ಕನ್ಕ್ಲೂಡ್ ಆದ ನಂತರದಲ್ಲಿ Ørsted ನ ಎಕ್ಸ್ಪೆರಿಮೆಂಟಲ್ ಡೆಮಾನ್ಸ್ಟ್ರೇಷನ್ ಆದ ನಂತರದಲ್ಲಿ ಪುನಃ ಮೈಕಲ್ ಫೆರಡೆ ಮತ್ತು ಜೋಸೆಫ್ ಹೆನ್ರಿ ಅಂತವರು ಮುಂದೆ ಬರ್ತದೆ. ಅಪ್ಕಮಿಂಗ್ ಚಾಪ್ಟರ್ಸ್ ಇದೆ. ಏನು ಮಾಡ್ತಾರೆ ಕೇಳಿದರೆ, ಮ್ಯಾಗ್ನೆಟಿಕ್ ಫೀಲ್ಡಿಂದ ಕರೆಂಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ದಟ್ ಪ್ರೊಸೆಸ್ ಕಾಲ್ಡ್ ಸರ್ EMI, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಕರಿತೇವೆ. ಪುನಃ ಡಿಸ್ಕಸ್ ಮಾಡಲಿಕ್ಕಿದೆ, ಅಪ್ಕಮಿಂಗ್ ಚಾಪ್ಟರ್ಸಲ್ಲಿ ಪುನಃ ಡಿಸ್ಕಸ್ ಮಾಡಲಿಕ್ಕಿದೆ. ಮ್ಯಾಗ್ನೆಟಿಸಮ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಈಗ ಡೆವಲಪ್ ಆಗ್ತಾ ಬರ್ತದೆ. ಹಾಗಾದರೆ ಓಸ್ಟೆಡಿಂದ ಸ್ಟಾರ್ಟ್ ಆದಂಥ ಕಾನ್ಸೆಪ್ಟ್ ಏನು ಇರ್ಬೋದು ಕೇಳಿದರೆ, ದಟ್ ಎಕ್ಸ್ಪೆರಿಮೆಂಟ್ ಇಸ್ ನೋನ್ ಆಸ್ ಓಸ್ಟೆಡ್ ಎಕ್ಸ್ಪೆರಿಮೆಂಟ್, ಈಸ್ ರಿಲೇಟೆಡ್ ಟು ದ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್, ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಹಾಗಾಗಿ ನಾವು ಇಂಪಾರ್ಟೆಂಟ್ ಆಗಿ ತೊಗೊಳ್ಬೇಕಾಗಿರುವಂಥದ್ದು ಏನು ಕೇಳಿದರೆ, electricity and or the electric field and magnetism are interrelated. Therefore, see here, according to the Ørsted experiment, here we are taken by the magnetic needle, south pole as well as the north pole. Above the magnetic field needle in which we are placed by the one conductor, that conductor is known as AB. ಸರಿಯಾ, ಒಂದು ಮ್ಯಾಗ್ನೆಟಿಕ್ ನೀಡಲ್ನ ತೊಗೊಂಡು ಏನು ಮಾಡಿದ್ದೇನೆ ಕೇಳಿದರೆ, ಈ ಮ್ಯಾಗ್ನೆಟಿಕ್ ನೀಡಲ್ನ ತೊಗೊಂಡು ಏನು ಮಾಡಿದ್ದೇನೆ ಕೇಳಿದರೆ, ಆ ಮ್ಯಾಗ್ನೆಟಿಕ್ ನೀಡಲ್ನ ಮೇಲೆ ಒಂದು ಕಂಡಕ್ಟರನ್ನು ಪ್ಲೇಸ್ ಮಾಡಿದ್ದೇನೆ. ದೇ ಆರ್ ಪ್ಯಾರಲಲ್. ಇವೆರಡು ಹೇಗಿದೆ ಕೇಳಿದರೆ ಪ್ಯಾರಲಲ್ ಇದೆ. ವೆನ್ ದ ಕರೆಂಟ್ ಫ್ಲೋಸ್ ಫ್ರಮ್ ದ ಎಂಡ್ A to B ಥ್ರೂ ದ ಕಂಡಕ್ಟರ್, ಯಾವಾಗ ಕರೆಂಟ್ ಅನ್ನುವಂಥದ್ದು ಕ್ಲಾಕ್ ವೈಸ್ ಫ್ಲೋ ಆಗ್ತಾ ಇದೆ, ಇಟ್ ಮೀನ್ಸ್ ವೆನ್ ದ ಕರೆಂಟ್ ದಟ್ ಈಸ್ ಫ್ಲೋಯಿಂಗ್ ಫ್ರಮ್ ದ ಪಾಯಿಂಟ್ A to B, is it clear? When the current that are flowing from the point is known as an A to B, the magnetic needle gets deflected. ಈ ಮ್ಯಾಗ್ನೆಟಿಕ್ ನೀಡಲ್ ಅನ್ನುವಂಥದ್ದು ಏನಾಗ್ತದೆ ಕೇಳಿದರೆ, ಗೆಟ್ಸ್ ಡಿಫ್ಲೆಕ್ಟೆಡ್. ಇದೇ ಮ್ಯಾಗ್ನೆಟ್ ಅನ್ನುವಂಥದ್ದು ಏನಾಗ್ತದೆ ಅಂತ ಹೇಳಿದರೆ, ಮಕ್ಕಳು ಯಾರೋ ಇಂಡಿಕೇಶನ್ ಏನು ಬರ್ದಿದ್ದಾನೆ ನೋಡಿ, ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಅನ್ನುವಂಥದ್ದು ಹೀಗೆ ಮೂವ್ ಆಗ್ತದೆ. ಈ ಯಾರೋ ಇಂಡಿಕೇಶನ್ ಹೇಗಿದೆ ಹಾಗೆ. ಹಾಗಾದರೆ ಅಕಾರ್ಡಿಂಗ್ ಟು ದ ಪ್ಲೇನ್ ಆಫ್ ದಿಸ್ ಡಯಾಗ್ರಾಮ್, ಹಾಗಾದರೆ ಇದನ್ನೇ ನಾನು ಒಂದು ಡಯಾಗ್ರಾಮಲ್ಲಿ ಕನ್ಸಿಡರ್ ಮಾಡೋದಾದರೆ, ವಿತ್ ರೆಸ್ಪೆಕ್ಟ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ವಿ ಆರ್ ಡನ್ ಬೈ ದ ಡೈರೆಕ್ಷನ್. ಈ ಸೌತ್, ನಾರ್ತ್, ವೆಸ್ಟ್, ಈಸ್ಟ್ ಅಂತ ನಾವು ಏನು ಬರ್ದಿದ್ದೇವೆ ವಿತ್ ರೆಸ್ಪೆಕ್ಟ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ಈ ಪ್ಲೇನ್ ಆಫ್ ದ ಬೋರ್ಡಿಗೆ ಬರ್ದಿನೋಂಥ ಡಯಾಗ್ರಾಮ್ ನೋಡಿ, ಸೌತ್ ಪೋಲ್ ಇಲ್ಲಿದೆಯಾ, ಅದೇ ಸೇಮ್ ನಾರ್ತ್ ಅನ್ನುವಂಥದ್ದು ಇದೆಯಾ. ದರ್ಫೋರ್ ವೆನ್ ದ ಕರೆಂಟ್ ದಟ್ ಆರ್ ಫ್ಲೋಸ್ ಫ್ರಮ್ A to B, ಯಾವಾಗ ಕರೆಂಟ್ ಅನ್ನುವಂಥದ್ದು A ಇಂದ B ಗೆ ಫ್ಲೋ ಆಗ್ತದೆ, the magnetic needle gets deflected is because of a current that can produce magnetic field. The current in the wire that produces magnetic field, and that magnetic field exerts that magnetic field is interacting with magnetic needle. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನುವಂಥದ್ದು ಏನಾಗ್ತದೆ ಕೇಳಿದರೆ, ಮ್ಯಾಗ್ನೆಟಿಕ್ ನೀಡಲ್ನ ಜೊತೆಗೆ ಇಂಟ್ರಾಕ್ಟ್ ಆಗ್ತದೆ. ನಾವು ನೋಡಿರ್ಬೋದು ನಮ್ಮ ಕಂಪಾಸಲ್ಲಿ, ಕಂಪಾಸ್ ಅಂತ ನಾವು ಏನು ಯೂಸ್ ಮಾಡ್ತೇವೆ,
ನೋಡಿರ್ಬೋದು. ಆ ಕಂಪಾಸನ್ನು ಯೂಸ್ ಮಾಡಿಕೊಂಡು ನಾವು ಅರ್ತ್ ಮ್ಯಾಗ್ನೆಟಿಸಮ್ನ ಜೊತೆಗೆ ಅರ್ಥಲ್ಲೂ ಸಹ ಮ್ಯಾಗ್ನೆಟಿಸಮ್ ಇದೆ. ನಾವು ಹೀಗೆ ಇಟ್ಕೊಂಡು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ದಾಗೆ ಆ ಮ್ಯಾಗ್ನೆಟಿಕ್ ಡಿಫ್ಲೆಕ್ಷನ್ ಏನಿದೆ ನೋಡಿ, ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ಏನು ಮಾಡ್ತದೆ ಕೇಳಿದರೆ ನಮ್ಮನ್ನು ಸಹ ಅದರ ಜೊತೆಗೆ, ಅಥವಾ ಏನು ಮಾಡ್ತದೆ ಕೇಳಿದರೆ ಆ ನೀಡಲ್ ಸಹ ಮೂವ್ ಆಗ್ತದೆ. ನೋಡಿರ್ಬೋದು ಆ ಮ್ಯಾಗ್ನೆಟಿಕ್ ಕಂಪಾಸ್ ನೀಡಲ್ ಸಹ ಮೂವ್ ಆಗ್ತದೆ. ನಿಮ್ಮ ಮೊಬೈಲಲ್ಲಿ ನೀವು ನೋಡಿರ್ಬೋದು ಮ್ಯಾಗ್ನೆಟಿಕ್ ಕಂಪಾಸ್ ಇದೆ, ಕಂಪಾಸನ್ನು ಪ್ರೆಸ್ ಮಾಡಿ ನೀವು ಮೊಬೈಲನ್ನು ಹಿಡ್ಕೊಂಡು ರೊಟೇಟ್ ಆಗ್ತಾ ಇದ್ದರೆ ನೀವು ಯಾವ ಆ್ಯಂಗಲಲ್ಲಿ ಎಷ್ಟು ಡಿಗ್ರಿಯಲ್ಲಿ ರೊಟೇಟ್ ಆಗ್ತಾ ಇದ್ದೀರಿ, ಯಾವ ಡೈರೆಕ್ಷನ್ಗೆ ನೀವು ರೊಟೇಟ್ ಆಗ್ತಾ ಇದ್ದೀರಾ ಅಥವಾ ಮೂವ್ ಆಗ್ತಾ ಇದ್ದೀರಾ ಅನ್ನೋ ತೋರಿಸ್ತದೆ. ಈಸ್ ಬಿಕಾಸ್ ಆಫ್ ದ ಅರ್ತ್ ಮ್ಯಾಗ್ನೆಟಿಸಮ್. ಅರ್ತ್ ಇಟ್ ಸೆಲ್ಫ್ ಆಕ್ಸಸ್ ನ ಮ್ಯಾಗ್ನೆಟ್. ಅರ್ಥಲ್ಲೂ ಸಹ ಏನಿದೆ ಕೇಳಿದರೆ ಮ್ಯಾಗ್ನೆಟಿಸಮ್ನ ಪ್ರಾಪರ್ಟಿ ಇದೆ, ಸರಿಯಾ? ದೇರ್ ಫೋರ್ ಮೂವಿಂಗ್ ಚಾರ್ಜಸ್ ಇಸ್ ಆಲ್ಸೋ ಕ್ರಿಯೇಟ್ಸ್ ಅನ್ ಮ್ಯಾಗ್ನೆಟಿಕ್ ಫೀಲ್ಡ್. ಆದರೆ ಮೂವ್ ಆಗ್ತಾ ಇರುವಂಥ ಚಾರ್ಜ್ ಅನ್ನೋದು ಸಹ ಏನು ಮಾಡ್ತದೆ ಕೇಳಿದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಮಾಡ್ತದೆ. ದೇರ್ ಫೋರ್ ದ ಕರೆಂಟ್ ದಟ್ ಇಸ್ ಫ್ಲೋಯಿಂಗ್ ಫ್ರಮ್ ದ ಪಾಯಿಂಟ್ ಇಸ್ ನೋನ್ ಎಸ್ ಅನ್ A to B. ಮಕ್ಕಳೇ, ಕರೆಂಟ್ ಕಂಡಕ್ಟರ್ ಇಲ್ಲಿಂದ ಎಲ್ಲಿಗೆ ಫ್ಲೋ ಆಗ್ತಾ ಇದೆ? A to B. ವಾಟ್ ಅಬೌಟ್ ದಟ್ ಕರೆಂಟ್ ಇಸ್ ಟೇಕನ್ ಆಸ್ clockwise current, therefore the magnetic needle gets deflected like this. ಹಾಗಾದರೆ ಅಕಾರ್ಡಿಂಗ್ ಟು ದ ಪ್ಲೇನ್ ಆಫ್ ದ ಡಯಾಗ್ರಾಮ್ ಆ ಡಿಫ್ಲೆಕ್ಷನ್ ಅನ್ನುವಂಥದ್ದು ಹೇಗಿದೆ ಕೇಳಿದರೆ ದ ಡಿಫ್ಲೆಕ್ಷನ್ ವಿಲ್ ಬಿ ಲೈಕ್ ದಿಸ್. ಈ ಡಿಫ್ಲೆಕ್ಷನ್ ಅನ್ನುವಂಥದ್ದು ಹೇಗಿದೆ ಕೇಳಿದರೆ ನೋಡಿ, ನೀವು ಹೇಳ್ತೀರಿ ದ ಡಿಫ್ಲೆಕ್ಷನ್ ಇಸ್ ಟವರ್ಡ್ಸ್ ನಾರ್ತ್ ಟು ವೆಸ್ಟ್. ಇಸ್ ಇಟ್ ಕ್ಲಿಯರ್? ದಿಸ್ ಇಸ್ ದ ಫಸ್ಟ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್. ಇನ್ ದ ಸೇಮ್ ಟೈಮ್ ಸಿ ದ ಡೈರೆಕ್ಷನ್ ನಾವು. ಆದರೆ ಕರೆಂಟ್ನ ಡೈರೆಕ್ಷನ್ ಮಕ್ಕಳು ಏನಾಗಿರ್ಬೋದು, ಡೈರೆಕ್ಷನನ್ನು ನೋಡಿ ನೀವು ಹೇಳ್ಬೋದು. ನಾವು ದ ಡೈರೆಕ್ಷನ್ ಆಫ್ ದ ಕರೆಂಟ್ ಈಸ್ ರಿವರ್ಸ್ಡ್, ವಿಚ್ ಮೀನ್ಸ್ ದ ಕರೆಂಟ್ ದಟ್ ಆರ್ ಫ್ಲೋಯಿಂಗ್ ಫ್ರಮ್ B to A ನಾವು, ಅಲ್ವಾ? ದಟ್ ಇಸ್ ದ ರೀಸನ್ ವೈ ದ ಡಿಫ್ಲೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ನೀಡಲ್, ಸಿ ಹಿಯರ್ ಮ್ಯಾಗ್ನೆಟಿಕ್ ನೀಡಲ್ ಡಿಫ್ಲೆಕ್ಷನ್ ಅನ್ನುವಂಥದ್ದು ಫಸ್ಟಿಗೆ ಕಂಪೇರ್ ಮಾಡಿದರೆ ಏನಿದೆ ಕೇಳಿದರೆ ಅಪೋಸಿಟ್. ದೇರ್ ಫೋರ್ ಆಸ್ ದ ಡೈರೆಕ್ಷನ್ ಆಫ್ ದ ಕರೆಂಟ್ ಈಸ್ ರಿವರ್ಸ್ಡ್, the very important point, as the direction of the current is reversed, the magnetic field is also reversed. ಯಾವಾಗ ನೀವು ಕರೆಂಟ್ನ ಡೈರೆಕ್ಷನನ್ನು ರಿವರ್ಸ್ ಮಾಡ್ತೀರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅನ್ನುವಂಥದ್ದು ಏನಾಗ್ತದೆ ಕೇಳಿದರೆ ರಿವರ್ಸ್ ಆಗ್ತದೆ. ನೋಡಿ, ಫಸ್ಟ್ ಎರಡು ಡಯಾಗ್ರಾಮನ್ನು ಕಂಪೇರ್ ಮಾಡಿದರೆ ಗೊತ್ತಾಗ್ತಾ ಇದೆ. ದ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ ದಟ್ ವಿಲ್ ಮೂವ್ ಲೈಕ್ ದಿಸ್, ಅಲ್ವಾ? therefore the north pole of the magnet according to the diagram with respect to the plane of the board that are deflected towards north to east. Is it clear? That are deflected toward north to east. ಹಾಗಾದರೆ ಮ್ಯಾಗ್ನೆಟಿಕ್ ನೀಡಲ್ ಅನ್ನುವಂಥದ್ದು ಏನಾಗ್ತದೆ ಕೇಳಿದರೆ ಡಿಫ್ಲೆಕ್ಟ್ ಆಗ್ತದೆ. ಯಾಕೆ ಡಿಫ್ಲೆಕ್ಟ್ ಆಗ್ತದೆ ಅನ್ನೋದಕ್ಕೆ ರೀಸನ್ ಹೇಳಿದ್ದೇನೆ. ದ ರೀಸನ್ ಇಸ್ ದಟ್ ದ ಕರೆಂಟ್ ಅಸೋಸಿಯೇಟೆಡ್ ವಿತ್ ಮ್ಯಾಗ್ನೆಟಿಕ್ ಫೀಲ್ಡ್, the current carrying conductor is associated with magnetic field, which means the space surrounded by the current carrying conductor is known as a magnetic field. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಸುತ್ತ ಏನಿರ್ತದೆ ಕೇಳಿದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತದೆ. ಆ್ಯಂಡ್ ದ್ಯಾಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇಂಟ್ರಾಕ್ಟಿಂಗ್ ವಿತ್ ಅ ಮ್ಯಾಗ್ನೆಟಿಕ್ ನೀಡಲ್. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನುವಂಥದ್ದು ಏನಾಗ್ತದೆ ಕೇಳಿದರೆ ಈ ಮ್ಯಾಗ್ನೆಟಿಕ್ ನೀಡಲ್ನ ಜೊತೆಗೆ ಇಂಟ್ರಾಕ್ಟ್ ಆಗ್ತದೆ. ದಟ್ ಇಸ್ ದ ರೀಸನ್ ವೈ ದ ಮ್ಯಾಗ್ನೆಟಿಕ್ ನೀಡಲ್ ಗೆಟ್ಸ್ ಡಿಫ್ಲೆಕ್ಷನ್. therefore in the first case for the clockwise the deflection is towards north to west direction. When the same current is reversed in an anti-clockwise direction, which means the current flow from B to A, ಯಾವಾಗ ಕರೆಂಟ್ ಅನ್ನುವಂಥದ್ದು B ಇಂದ A ನ ಕಡೆಗೆ ಫ್ಲೋ ಆಗ್ತದೆ, the direction of the deflection is from north to east. Is it clear? The very important notification or the very important point, as the direction of the current is reversed, as the direction of the current is reversed, the magnetic field is also reversed. ಯಾವಾಗ ನೀವು ಕರೆಂಟ್ನ ಡೈರೆಕ್ಷನನ್ನು ರಿವರ್ಸ್ ಮಾಡ್ತೀರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನುವಂಥದ್ದು ಸಹ ಏನಾಗ್ತದೆ, ರಿವರ್ಸ್ ಆಗ್ತದೆ. ನಾನೊಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂತ ತಗೊಂಡ್ರೆ ನನ್ನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ಗಳಿರ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ನಾವು ಕರಿತೇವೆ. therefore the current carrying conductor is surrounded by the magnetic field that is expressed by the scientist name as an Ørsted. that is the reason why the electricity and the magnetism are interrelated. ನೋಡಿ, ಹಾಗಾಗಿ ಇವೆರಡರ ಇಂಟ್ರಾಕ್ಷನ್ ಅನ್ನುವಂಥದ್ದು ನಮಗೆ ಏನು ಕಾನ್ಸೆಪ್ಟನ್ನು ಅನಲೈಸ್ ಮಾಡ್ತದೆ ಕೇಳಿದರೆ ದ ಎಲೆಕ್ಟ್ರಿಸಿಟಿ ಆ್ಯಂಡ್ ದ magnetism or the moving charges and magnetism are interrelated. ಆ ಎಲೆಕ್ಟ್ರಿಸಿಟಿಯ ಟರ್ಮ್ ಏನನ್ನು ಇಂಡಿಕೇಶನ್ ಮಾಡ್ತದೆ ಕೇಳಿದರೆ ಮೂವಿಂಗ್ ಚಾರ್ಜಸ್. ಆ್ಯಂಡ್ ದ ಸೇಮ್ ಕಾನ್ಸೆಪ್ಟ್ that is explained by the one more concept is known as Ampere's swimming rule. According to the Ampere swimming rule, just listen that, ಇದೊಂದು ಅಸಂಪ್ಷನ್ ಹೇಗೆ ಇರ್ತದೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅನ್ನೋದಕ್ಕೆ ಒಂದು ಅಸಂಪ್ಷನ್, ಆಂಪಿಯರ್ನ ಸಜೆಷನ್ ಇದು ಗೊತ್ತಿರ್ಬೋದು. ಇಲೆಕ್ಟ್ರಿಕ್ ಕರೆಂಟ್ನ ಬೇಸಿಕ್ ಐಡಿಯಾನ ಕೊಟ್ಟವನು ಆಂಡ್ರೆ ಆಂಪಿಯರ್, ದ ಸೈಂಟಿಸ್ಟ್ ನೇಮ್. ಮ್ಯಾಗ್ನೆಟಿಕ್ ಫೀಲ್ಡ್ನ ಡೈರೆಕ್ಷನನ್ನು ಸಹ ಇಂಡಿಕೇಶನ್ ಕೊಡ್ತಾನೆ ಅದಾದ ನಂತರದಲ್ಲಿ. therefore ದಿಸ್ ಕಾನ್ಸೆಪ್ಟ್ ಇಸ್ known as an Ampere swimming rule. therefore according to the Ampere swimming rule, imagine, ಟರ್ಮ್ ಸ್ಟಾರ್ಟ್ ಆಗೋದು ಹೇಗೆ ನೋಡಿ, ಇಮ್ಯಾಜಿನ್ ಹೀಗೆ ಇರ್ತದೆ ಅನ್ನೋದು ಅಲ್ವಾ. therefore imagine a swimmer swimming along the wire in the direction of the flow of current. ನಾವು ಇಮ್ಯಾಜಿನ್ ಮಾಡ್ತಾ ಇದ್ದೇವೆ, ಹೇಗೆ ಇಮ್ಯಾಜಿನ್ ಮಾಡ್ತಾ ಇದ್ದೇವೆ ಕೇಳಿದರೆ ಸ್ವಿಮ್ಮರ್ swimming along the wire in the direction of the flow of current with this face always turned towards the magnetic needle so that the current enters through his feet and leaves at its head. ಅಲ್ವಾ, ನಿಮಗೆ ಇಲ್ಲಿ ಕಾನ್ಸೆಪ್ಟ್ ಏನಂತ ಗೊತ್ತಾಗೋದಿಲ್ಲ ನೋಡಿ. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ತಗೊಂಡಿದ್ದೀರಿ, ಹೀಗೆ ವಿ ಆರ್ ಟೇಕನ್ ಬೈ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ವಿಚ್ ದ ಕರೆಂಟ್ ದಟ್ ಆರ್ ಫ್ಲೋಸ್ ಲೈಕ್ ದಿಸ್. ಕರೆಂಟ್ ಅನ್ನುವಂಥದ್ದು ಹೀಗೆ ಫ್ಲೋ ಆಗ್ತಾ ಇದೆ. ಹಾಗಾದರೆ ನೀವೇನು ಮಾಡ್ತಾ ಇದ್ದೀರಿ ಕೇಳಿದರೆ ಇಲ್ಲಿ ಒಂದು ಸ್ವಿಮ್ಮರನ್ನು ಇಮ್ಯಾಜಿನ್ ಮಾಡ್ತಾ ಇದ್ದೀರಿ. ವಿ ಆರ್ ಇಮ್ಯಾಜಿನ್ ಬೈ ದ ಸ್ವಿಮ್ಮರ್.
This part is known to be in a head position of the swimmer. Therefore, this position is known as in a feet. ನೋಡಿ ಇದು ಸ್ವಿಮ್ಮರನ್ನು ಇಮ್ಯಾಜಿನ್ ಮಾಡ್ತಿರೋ ಜಸ್ಟ್ ಒಂದು ಬೇಸಿಕ್ ಡಯಾಗ್ರಾಮ್, ಎಕ್ಸಾಕ್ಟ್ಲಿ ಡಯಾಗ್ರಾಮ್ ಅಲ್ಲ. ದರ್ಫೋರ್ ದಿಸ್ ಇಸ್ ದ ಹೆಡ್ ಪೊಸಿಷನ್. ವಾಟ್ ಅಬೌಟ್ ದಿಸ್ ಪೊಸಿಷನ್ ಇಸ್ ನೋನ್ ಟು ಬೆನಿಫಿಟ್ ಅಲ್ವಾ. ನೋಡಿ ಇಮ್ಯಾಜಿನ್ ಸ್ವಿಮ್ಮರ್ ಸ್ವಿಮ್ಮಿಂಗ್ ಅಲಾಂಗ್ ದ ವೈರ್ ಇನ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್. ಹೀಗೆ ಸ್ವಿಮ್ ಆಗ್ತಾ ಇದ್ದಾನೆ, ಆದರೆ ಕರೆಂಟ್ನ ಡೈರೆಕ್ಷನ್ ಹೇಗಿದೆ ನೋಡಿ. ಸೊ ದ್ಯಾಟ್ ಕರೆಂಟ್ ಎಂಟರ್ಸ್ ಥ್ರೂ ಹಿಸ್ ಫೀಟ್. ಹೌದಾ ನೋಡಿ, ವೈರನ್ನು ಕನ್ಸಿಡರ್ ಮಾಡಿ. ಕರೆಂಟ್ ದಟ್ ಆರ್ ಎಂಟರ್ಸ್ ಇಸ್ ಫೀಟ್ ವಿಚ್ ಮೀನ್ಸ್ ದೇ ಆರ್ ಮೂವಿಂಗ್ ಇನ್ ಅ ಫಾರ್ವರ್ಡ್ ಡೈರೆಕ್ಷನ್. ಸ್ವಿಮ್ಮರ್ ಅನ್ನುವಂಥವನು ಆ ಫ್ಲೋ ಆಗ್ತಾ ಇರ್ತಾನೆ, ಸಾರಿ ಸ್ವಿಮ್ಮರ್ ಅಂತ ಅವನು ರೆಸ್ಟಲ್ಲಿ ಇರ್ತಾನೆ ವಾಟರ್ ಲೆವೆಲಲ್ಲಿ. ಇಲ್ಲ ಅವನು ಏನು ಮಾಡ್ತಾ ಇರ್ತಾನೆ ಕೇಳಿದರೆ ಅವನ ಫಾರ್ವರ್ಡ್ ಅಥವಾ ಅವನು ಫಾರ್ವರ್ಡ್ ಆಗಿ ಮೂವ್ ಆಗ್ತಾ ಇರ್ತಾನೆ. ಹಾಗಾದರೆ ಫಾರ್ವರ್ಡ್ ಆಗಿ ಮೂವ್ ಆಗುವಾಗ ಅವನ ಅವನ ಹ್ಯಾಂಡ್ಸ್ನ ಮೂವ್ಮೆಂಟ್ ಹೇಗಿರ್ತದೆ ಕೇಳಿದರೆ ಹೇಗೆ ಇರ್ತದೆ, ಈ ರೀತಿಯಾಗಿ ಮೂವ್ ಮಾಡುವಾಗ ಅಥವಾ ವಾಟರನ್ನು ಪುಲ್ ಮಾಡುವಾಗ ಅವನ ಹೆಡ್ ಅನ್ನುವಂಥದ್ದು ಹೇಗೆ ಟರ್ನ್ ಆಗಿರ್ತದೆ ಕೇಳಿದರೆ ಈ ಪೊಸಿಷನ್ಗೆ ಟರ್ನ್ ಆಗ್ತಿರ್ತಾರೆ, ಟರ್ನ್ಸ್ ಹಿಸ್ ಲೆಫ್ಟ್ ಅಲ್ವಾ. ಅವನು ಫಾರ್ವರ್ಡ್ ಹೋಗಬೇಕಾದ್ರೆ ಸ್ವಿಮ್ಮರನ್ನು ಇಮ್ಯಾಜಿನ್ ಮಾಡಿದರೆ, ಒಂದು ಐಡಿಯಲ್ ಸ್ವಿಮ್ಮರನ್ನು ಇಮ್ಯಾಜಿನ್ ಮಾಡಿದರೆ ಅವನ ರೈಟ್ ಹ್ಯಾಂಡ್ ಅನ್ನುವಂಥದ್ದು ವಾಟರನ್ನು ಹೇಗೆ ಪುಲ್ ಮಾಡುವಾಗ ಇನ್ನು ಈ ಹೆಡ್ ಪೊಸಿಷನ್ ಅನ್ನುವಂಥದ್ದು ಏನಾಗಿರ್ತದೆ ಕೇಳಿದರೆ ಟರ್ನ್ ಇಸ್ ಲೆಫ್ಟ್ನ ಕಡೆಗೆ ಟರ್ನ್ ಆಗಿರ್ತದೆ. ಅದೇ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡೋದು ನೋಡಿ. ಆಲ್ವೇಸ್ ಟರ್ನ್ಸ್ ಟವರ್ಡ್ ದ ಮ್ಯಾಗ್ನೆಟಿಕ್ ನೀಡಲ್ ಸೊ ದ್ಯಾಟ್ ದ ಕರೆಂಟ್ ಎಂಟರ್ಸ್ ಥ್ರೂ ಹಿಸ್ ಫೀಟ್ ಆ್ಯಂಡ್ ಲೀವ್ಸ್ ಎಟ್ ಇಸ್ ಹೆಡ್. ಕರೆಂಟ್ ಇಲ್ಲಿಂದ ಎಂಟರ್ ಆಗಿ ಇಲ್ಲಿ ಲೀವ್ ಆಗ್ತಾ ಇದೆ. ಸೊ ದ್ಯಾಟ್ ದ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟಿಕ್ ನೀಡಲ್ ವಿಲ್ ಬಿ ಡಿಫ್ಲೆಕ್ಟೆಡ್ ಟವರ್ಡ್ಸ್ ಇಸ್ ಲೆಫ್ಟ್. ಇದನ್ನು ಯಾಕೆ ಕೇಳಿದರೆ ಇವನ ಮೂವ್ಮೆಂಟ್ ಹೇಗಿರ್ತದೆ ಕೇಳಿದರೆ, ಇವನ ಡೈರೆಕ್ಷನ್ ಹೇಗಿರ್ತದೆ ಕೇಳಿದರೆ ಟವರ್ಡ್ಸ್ ಇಸ್ ಲೆಫ್ಟ್ನ ಕಡೆಗೆ ಇರ್ತದೆ. ಹಾಗಾದರೆ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ನ ಡೈರೆಕ್ಷನ್ ನೋಡಿ, ಅವನು ಸ್ವಿಮ್ ಆಗ್ತಿರುವಂಥದ್ದು ಫಾರ್ವರ್ಡ್ ಡೈರೆಕ್ಷನಲ್ಲಿ, ಅವನ ಹೆಡ್ ಇದೆ ನೋಡಿ ಈ ಕಡೆಗೆ ಡೈರೆಕ್ಷನನ್ನು ಕೊಡ್ತದೆ, ಫಾರ್ವರ್ಡ್ ಡೈರೆಕ್ಷನ್. ದರ್ಫೋರ್ ದಿಸ್ ಇಸ್ ಇಮ್ಯಾಜಿನ್ ಬೈ, ಆರ್ ದಿಸ್ ಕಾನ್ಸೆಪ್ಟ್ ಇಸ್ ಟೇಕನ್ ಎಸ್ ಆಂಪಿಯರ್ಸ್ ಸ್ವಿಮ್ಮಿಂಗ್ ರೂಲ್. ವಾಟ್ ಅಬೌಟ್ ದಿಸ್ ಕಾನ್ಸೆಪ್ಟ್ ಇಸ್ ನೋನ್ ಎಸ್ ಎನ್ ಆಂಪಿಯರ್ಸ್ ಸ್ವಿಮ್ಮಿಂಗ್ ರೂಲ್. 1 or 2 mark important question based on the Oersted experiment. Oersted experiment also in a 3 mark important question. Explain Oersted experiment on the basis of magnetism. ಡಯಾಗ್ರಾಮ್ ಬರೆದು ಎಕ್ಸ್ಪ್ಲನೇಷನನ್ನು ಬರೀಬೇಕು. ಎಕ್ಸ್ಪ್ಲನೇಷನ್ ನಾನು ಬೋರ್ಡಲ್ಲಿ ಬರೀಲಿಲ್ಲ, ಈಸಿ ಇದೆ, ನೀವು ಬರಿತೀರಿ. ಜಸ್ಟ್ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿದರೆ ಆಯಿತು. ಅಲಾಂಗ್ ವಿತ್ ದ್ಯಾಟ್ ಆ ಡೆಫಿನೇಷನ್ನ ಜೊತೆಗೆ ಆ ಎಕ್ಸ್ಪ್ಲನೇಷನ್ನ ಜೊತೆಗೆ ವಿ ಹ್ಯಾವ್ ಟು ರೈಟ್ ದಿಸ್ ರೂಲ್. ವಾಟ್ ಅಬೌಟ್ ದಿಸ್ ರೂಲ್ ಇಸ್ ನೋನ್ ಆಸ್ ಆಂಪಿಯರ್ ಸ್ವಿಮ್ಮಿಂಗ್ ರೂಲ್. 1 or 2 mark ಸಪ್ರೇಟ್ ಕ್ವಶನಲ್ಲಿ ಕೇಳ್ಬೋದು ಅಥವಾ ಕಾನ್ಸೆಪ್ಟಲ್ಲಿ ಬರೆದರೂ ಸಹ ಆಗ್ತದೆ. Is it clear? This is all about the concept of Oersted experiment on the basis of moving charges and magnetism. Is it clear? Yes. Based on the Christian Oersted experimental demonstration, we are defined by the basic term that is known to be a magnetic field. The space around a current carrying conductor where magnetic effects can be experienced. The space around a current carrying conductor where magnetic effect can be experienced is called as magnetic field. That you know, according to the experiment, the current carrying conductor produces the magnetic field, and that magnetic field is interacting within a magnetic needle. That is the reason why, that because of that interaction, the magnetic needle gets deflection. Is it clear? Based on that, they are defined by the term is known as a magnetic field. It's a 1 mark question. Then the strength of the magnetic field is measured by the quantity is called as a magnetic flux density, which means as the current strength increases, which means as we increasing the value of the current, the magnetic field lines or the magnetic lines of force is also increases. Is it clear? ಯಾವಾಗ ನಾವು ಕರೆಂಟ್ನ ವ್ಯಾಲ್ಯೂಸನ್ನು ಇನ್ಕ್ರೀಸ್ ಮಾಡ್ತಾ ಬರ್ತೇವೆ, ಆ ಕರೆಂಟ್ನ ವ್ಯಾಲ್ಯೂಸ್ನ ಜೊತೆಗೆ ಏನಾಗ್ತದೆ ಕೇಳಿದರೆ ಮ್ಯಾಗ್ನೆಟಿಕ್ ಫೀಲ್ಡ್ ನ ವ್ಯಾಲ್ಯೂ ಅಥವಾ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅನ್ನೋದು ಸಹ ಇನ್ಕ್ರೀಸ್ ಆಗ್ತಾ ಬರ್ತದೆ. ದಟ್ ಇಸ್ ದ ರೀಸನ್ ವೈ ದ ಸ್ಟ್ರೆಂತ್ ಆಫ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಮೆಜರ್ಡ್ ಬೈ ದ ಕ್ವಾಂಟಿಟಿ ಇಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಡೆನ್ಸಿಟಿ, ಆ್ಯಂಡ್ ಇಟ್ ಇಸ್ ಎಕ್ಸ್ಪ್ರೆಸ್ಡ್ ಬೈ ದ ಟರ್ಮ್ ಇಸ್ ನೋನ್ ಆಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ or the magnetic field is expressed by the term is called as B vector. Is expressed by the term is called as a B vector. Therefore, the magnetic strength or the magnetic flux density is the vector quantity. Is the vector quantity. That is the reason why that is written as B vector. The SI unit of magnetic flux density is Tesla. That is expressed by T or Weber per meter square. Is it clear? This is about the basic concept about the moving charges and magnetism. Yes.